ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳ ಬಗ್ಗೆ ನಾನು ಕೇಳಬೇಡ್ರಿ. ಥರ್ಡ್ ರೇಟ್ ರಾಜಕಾರಣಿಗಳ ಬಗ್ಗೆ ನಾನು ಕೇಳಬೇಡ್ರಿ. ಲೇ ಯಾರನ್ನೋ ಕಾಣೆ ಥರ್ಡ್ ರೇಟ್ ರಾಜಕಾರಣಿ ಅಂತ ಐತಲ್ಲ ಓದಿಕೇತ 100ಕ್ಕೆ 100 ಬರ್ದಿಟ್ಕೊಳ್ಳೆ. ಇದು ಕಾಂಗ್ರೆಸ್ ನ ಉನ್ಬಿಟ್ಟು ಬಿಜೆಪಿಯ ಉಕ್ಕಿ ಮಾತಂದಿರ್ತದೆ. ಕರೆಕ್ಟ್ ಕಣೆ. ಯತ್ನಾಳು ಕಾಂಗ್ರೆಸ್ ನವುಗಳ ಬಗ್ಗೆ ಇಂತ ಮಾತನೆಲ್ಲ ಅನ್ನೋದಿಲ್ಲ. ಬಿಜೆಪಿ ಅವಕ್ಕೆ ಬೈತಿರೋದು, ಅದ್ರಲ್ಲೂ ನಿಮ್ ರೇಣುಕಾಚಾರ್ಯಗೆ ಮಾತಾಡಿರೋದು. ಹೋಲ್ ಬಿಡ್ರಿ, ಅಂತವನ ಹೆಸರು ತಗೋತ್ರಿ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟ್ರ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರ್ಯೂ ತಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳ ಬಗ್ಗೆ ನಾನು ಕೇಳಬೇಡ್ರಿ. ಏಕ್ದಮ್ಮ ಥರ್ಡ್ ಗ್ರೇಡ್ ರಾಜಕಾರಣಿ ಅಂತ ಕರೆಯುವಂತದ್ದು ಏನ್ ಮಾಡಿದ್ಲ ನಮ್ಮ ಓರಿಕರ. ಅದ್ರ ಪಾಡಿಗೆ ಅದಿದ್ರು ಬಿ ಯಾಕ್ಲ ಇವು ಹಿಂಗೆಲ್ಲ ಅನ್ಬೇಕು ಅದನ್ನ. ಅಯ್ಯ ನೀನೇನ್ ಹೊಂದ್ಕೊಂಬೇಡ ತಡ್ಲಾಣ. ರೇಣುಕಾಚಾರಿ ಅದ್ರ ಪಡೆಗದು ಸುಮ್ಕಿದ್ರಿ ಯಾಕೆ ಹಿಂಗ ಅನ್ನೋದು ಹೇಳು. ಈ ಯತ್ನಾಳು ಯಡಿಯೂರೇಣ್ ಸನ್ನಿಗೆ ಹೋದ್ರಿ ಇದು ಪರ ವಹಿಸ್ಕೊಳಕ್ ಹೋಗಿ ಮುಗಿಸ್ಕೊಂಡೈತಿ. ಅವ್ರ ಅಪ್ಪ ಮಕ್ಕಳು ಬರೀದೇ ಮಾಡ್ತಾರಲ್ಲ, ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹ್ಯಾಂಗ ಹಾಕಬೇಕು, ಮತ್ತೆ ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಮೊದ್ಲೆಲ್ಲ ಒಂದಾಗಿದ್ದು ಬಿಜೆಪಿ ಹೊಡೆದು ಎರಡಾಗ ಹೋಗೈತೆ ಕಣೆ. ಆ ಎರಡುಗಳನ್ನ ಈ ವಿಜಯೇಂದ್ರ ಮತ್ತೆ ಪೀಸ್ ಮಾಡಿ 4 ಭಾಗ ಮಾಡಕೈತಿ. ಎಲ್ಲಾ ಪೀಸ್ಗಳು ಸೇರ್ಕೊಂಡು ಕಾಂಗ್ರೆಸ್ಸಿನ ವಿರುದ್ಧ ಹೋರಾಡ್ತಾವಂತಿ. ಅದಕ್ಕೆ ಯತ್ನಾಳು ವಿಜಯೇಂದ್ರನ ಮೇಲೆ ರೈಜ್ ಆಗೈತಿ. 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ. ಸೋಮ ಯತ್ನಾಳ್ರು ನಮ್ಮ ಟೀಮ್ ಮಾಡೈತನ ಮಾಡ್ಯಾರ. ಇಂತ ಮಾತ್ ಕೇಳ್ಕೊಂಡು ಸುಮ್ಕಿರೋದ್ ಹೆಂಗೆ ಅಂತವ ಈ ರೇಣುಕಾಚಾರಿ ಯತ್ನಾಳಿಗೆ ಗುಣ ಹೊಡಿತು ಕಣೆ. ಮೂಡ ಹಗರಣದಂಗ ನೀ ಪಾದಯಾತ್ರೆ ಯಾಕೆ ಮಾಡಲಿ, ನೀವ್ಯಾಕೆ ಬರಲಿಲ್ಲ, ಎಲ್ಲಿಗೋಯ್ತ್ರಿ? ಭ್ರಷ್ಟಾಚಾರ ವಿರುದ್ಧ ಮಾತಾಡೋದು ನೀವು. ಅಂದ್ರೆ ಪರ್ಯಾಯ ನಾಯಕತ್ವ ಸೃಷ್ಟಿ ಮಾಡಕ್ಕೆ ಸಾಧ್ಯನೇ ಇಲ್ಲ ರಾಜ್ಯದಲ್ಲಿ. ಎಲ್ಲ ಒಂದ್ ಕಡೆ ಕೆಲವರಿಗೆ ವಿಜಯೇಂದ್ರ ಅವರ ರಾಜಕೀಯ ಬೆಳವಣಿಗೆ ಕಂಡು ಸಹಿಸೋಕೆ ಆಗ್ತಲ್ಲ. ಹಿಂಗಂದು ಹಂಗ್ ಬೈಸ್ಕೊಂತ ಕಣೆ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರ್ಯೂ ತಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳ ಬಗ್ಗೆ ನಾನು ಕೇಳಬೇಡ್ರಿ. ಇವು ಒಂದೇ ಪಾಯಿಂಟ್ ಒಳಗ್ ನಡೀತಿರ ಕಿತ್ತಾಟ ಕಣ್ಲೆ. ಇರ ಒಂದ್ ಹಪ್ಳಕ್ಕಿ ಕೊನೆ ಮಕ್ಳಿಬ್ರು ಕಿತ್ತಾಡ್ದಂಗೆ ಕಿತ್ತಾಡ್ತಾವಿ. ಬುಳ್ಳ ಇವುಗಳ ಸುದ್ದಿಯ ಅದೇನ್ಲ ಜಮೀರು ಕಾಂಗ್ರೆಸ್ ನ ಸೋಲಿಸ್ತದಂತಲ್ಲ ಚನ್ನಪಟ್ಟಣದಲ್ಲಿ. ನಾನು ಹೇಳ್ತಾ ಇದ್ದೀನಿ ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18ರಿಂದ 20,000 ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ. ಬರ್ದಿಕ್ಕೊಳ್ಳಿದು. ನೀನ್ ಯಾಕ್ಲ ಬಯ್ಯ ಕುಮಾರಣ್ಣಂಗೆ ಹಂಗ ಅನ್ನಕ್ ಹೋದೆ? ಹೊಸ ಯೋಚನೆ ಮಾಡಿ ಮಾತಾಡ್ಬೇಕು ತಾನೆ. ಅದು ಅಲ್ದೆಯ ದೊಡ್ಡ ಗೌಡ್ರು ಫ್ಯಾಮಿಲಿನೇ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಕುಂತಿದ್ಯಂತೆ. ಅಷ್ಟೊಂದ್ ಕಾಸು ಮಡಗಿದ್ದೀನಪ್ಪ. ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿ ಅವರು ಮೊನ್ನೆ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ತಾವ ಏನಕ್ಕೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು? ಅದು ನನ್ನ ಪ್ರಶ್ನೆ. ಬುಳ್ಳಲ್ಲಿ ಓದಿಕೇತ ಕ್ಯಾನ್ವಾಸ್ ಟೈಮಲ್ಲಿ ಕ್ಯಾಂಕ್ರು ಸುಗ್ದಾಕ್ಬಿಡ್ತದೆ. ಆಮೇಲೆ ನ್ಯಾಯ ಪಂಚಾಯತಿ ಮಾಡಕ್ಕೆ ನಮ್ಮನ್ ಕರಿತವಿ. ನಾವೇನ್ ಕೆಲ್ಸ ಇಲ್ದೆ ಕುಂತಿದೀವೇನ್ಲ? ನೆಡ್ಲೈ ಶಿವನಿ ಶಂಭುಲಿಂಗ. Cuidado, Carnado!